40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಕೇರಳದಲ್ಲಿ ಮತ್ತೆ ಹೊಸ ರೋಗದ ಹಾವಳಿ. ಮನುಷ್ಯರ ಮೆದುಳು ತಿನ್ನುವ ಅಮೀಬಾ ಪತ್ತೆ. ಸೋಂಕಿಗೆ 19 ಬಲಿ. ಏನಿದು ಅಮೀಬಾ ದಾಳಿ? ಸ್ನೇಹಿತರೆ, ಕೇರಳ ಟೂರಿಸಂನ ಟ್ಯಾಗ್ಲೈನ್ ಏನು? ಗಾಡ್ಸ್ ಓನ್ ಕಂಟ್ರಿ ಅಂತ, ದೇವರ ಸ್ವಂತ ನಾಡು ಅಂತ. ಇಂಥ ಕೇರಳಕ್ಕೆ ಮನುಷ್ಯನ ಮೆದುಳು ತಿನ್ನುವ ರಕ್ಕಸನ ಎಂಟ್ರಿ ಆಗಿದೆ. ಕಣ್ಣಿಗೆ ಕಾಣದ ಈ ಸೋಂಕಿನಿಂದ ಇಡೀ ಕೇರಳ ತತ್ತರಿಸ್ತಾ ಇದೆ. ಜನ ದಿನನಿತ್ಯ ಭಯದಲ್ಲಿ ಬದುಕ್ತಾ ಇದ್ದಾರೆ. ಈಗ ಆಲ್ರೆಡಿ ಕೇರಳದಲ್ಲಿ ಈ ಅಮೀಬಾ ಸೋಂಕಿಗೆ 19 ಜನರ ಮೆದುಳು ಹೋಗಿದೆ, ಬಲಿಯಾಗಿದ್ದಾರೆ. 61 ಜನರಲ್ಲಿ ಹೊಸದಾಗಿ ಪ್ರಕರಣಗಳು ಪತ್ತೆಯಾಗಿವೆ. ಅವರ ಮೆದುಳುಗಳನ್ನ ಈಗ ಈ ಅಮೀಬಾ ತಿಂತಾ ಇದೆ. ಅವರು ಕೂಡ ಸಾವಿನೊಂದಿಗೆ ಹೋರಾಡ್ತಿದ್ದಾರೆ. ಈ ಸೋಂಕಿಗೆ ಒಳಗಾಗ್ತಿರೋ 95% ಜನ ಪ್ರಾಣ ಕಳ್ಕೊಳ್ತಾರೆ. ಅಷ್ಟು ಇದರಲ್ಲಿ ಸಾವಿನ ಪ್ರಮಾಣ ಇದೆ. ಪರಿಣಾಮ ಕೇರಳದಲ್ಲಿ ಭಾರಿ ಆತಂಕ ಸೃಷ್ಟಿಯಾಗ್ತಿದೆ. ಹೀಗಾಗಿ ಗಡಿ ಹಂಚಿಕೊಂಡಿರೋ ಕರ್ನಾಟಕ ಕೂಡ ಅಲರ್ಟ್ ಆಗಿದೆ. ಹಾಗಿದ್ರೆ ಏನಿದು ಬ್ರೈನ್ ಈಟಿಂಗ್ ಅಮೀಬಾ? ಇಷ್ಟೊಂದು ಅಪಾಯಕಾರಿ ಆಗ್ತಿರೋದು ಯಾಕೆ? ಈ ಅಮೀಬಾ ಮನುಷ್ಯನ ಮೆದುಳು ತಲುಪೋದು ಹೇಗೆ? ಬರದಂತೆ ತಡೆಗಟ್ಟೋದು ಹೇಗೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಮೆದುಳನ್ನೇ ತಿಂತಾ ಇದೆ ಅಮೀಬಾ. ಕೇರಳದಲ್ಲಿ ಭಾರಿ ಆತಂಕ. ಎಸ್ ಸ್ನೇಹಿತರೆ, ಭಾರತದಲ್ಲಿ ಹೊಸ ಹೊಸ ರೋಗಗಳ ಉಗಮ ಸ್ಥಾನವಾಗ್ತಿರೋ ಕೇರಳದಲ್ಲಿ ಈಗ ಹೊಸ ಕಾಯಿಲೆ ಭಾರಿ ಆತಂಕ ಮೂಡಿಸಿದೆ. ನೆಗ್ಲೇರಿಯಾ ಫೌಲೇರಿ ಅನ್ನೋ ಅಮೀಬಾ ಒಂದು ಮನುಷ್ಯನ ಮೆದುಳನ್ನೇ ತಿಂತಾ ಇದೆ. ಅಂದರೆ ಮೆದುಳಿನ ಜೀವಕೋಶಗಳನ್ನೇ ಮುಗಿಸಿ ಹಾಕ್ತಿದೆ. ಇದಕ್ಕೆ PAM, ಪ್ರೈಮರಿ ಅಮೀಬಿಕ್ ಮೆನಿಂಗೋಎನ್ಸೆಫಲೈಟಿಸ್ ಅಂತ ಕರೀತಾರೆ. ಕೇರಳದಲ್ಲಿ ಈ ವರ್ಷ ಇಲ್ಲಿವರೆಗೆ ಈ ಥರ ಸುಮಾರು 72 ಬ್ರೈನ್ ಈಟಿಂಗ್ ಅಮೀಬಾ ಪ್ರಕರಣಗಳು ವರದಿಯಾಗಿವೆ. ಆಲ್ರೆಡಿ 19 ಜನ ನಿಗೂಢ ಕಾಯಿಲೆಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲ ಏಜ್ ಗ್ರೂಪ್ನವರಲ್ಲೂ ಕೂಡ ಸೋಂಕು ಕಾಣಿಸ್ಕೊಂಡಿದೆ. ಜೊತೆಗೆ ಸಮಸ್ಯೆ ಅಂದರೆ ಈ ಅಮೀಬಾ ಕೋವಿಡ್ ಥರ ನಿರ್ದಿಷ್ಟ ಜಾಗದಲ್ಲಿ ಮೊದಲು ಕಾಣಿಸ್ಕೊಂಡು ಆಮೇಲೆ ಹರಡ್ತಾ ಇಲ್ಲ. ಬದಲಾಗಿ ಕೋಯಿಕೋಡ್, ಮಲಪ್ಪುರಂ, ಕಣ್ಣೂರು ಈ ರೀತಿ ಕೇರಳದಾದ್ಯಂತ ಹರಡಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ರೋಗದ ಬಗ್ಗೆ ತನಿಖೆ ನಡೆಸೋದೇ ಕಾಂಪ್ಲಿಕೇಟೆಡ್ ಟಾಸ್ಕ್ ಆಗೋಗಿದೆ ಅಂತ ಖುದ್ದು ಕೇರಳ ಆರೋಗ್ಯ ಮಂತ್ರಿ ವೀಣಾ ಜಾರ್ಜ್ ಹೇಳಿದ್ದಾರೆ. ಇದಕ್ಕೊಂದು ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಕೇರಳದಲ್ಲಿ ರಾಜ್ಯಾದ್ಯಂತ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಾಗ್ತಿದೆ. ಪ್ರಕರಣಗಳ ಸಂಖ್ಯೆ ಕಮ್ಮಿನೇ ಇದೆ, ಆದರೆ ಹರಡ್ತಾ ಇದೆ. ಜೊತೆಗೆ ಈ ಹಿಂದೆ 1-2 ಪ್ರದೇಶದಲ್ಲಿ ಕಂಡುಬರ್ತಾ ಇತ್ತು, ಆದರೆ ಈ ಬಾರಿ ರಾಜ್ಯಾದ್ಯಂತ ಪತ್ತೆಯಾಗ್ತಾ ಇದೆ ಅಂತ ಸರ್ಕಾರದ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರೋ ಡಾಕ್ಟರ್ ಅಲ್ತಾಫ್ ಅಲಿ ಅನ್ನೋರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕೆ ಇಷ್ಟೊಂದು ಆತಂಕ ಅಂತ ಹೇಳಿದ್ರೆ ಸ್ನೇಹಿತರೆ, ತುಂಬ ದೊಡ್ಡ ಪ್ರಮಾಣದಲ್ಲೇ ಕೋವಿಡ್ ಹರಡಿರ್ಲಿಲ್ವೇನ್ರಿ? ಕಂಪೇರ್ ಮಾಡೋಕ್ಕಾಗಲ್ಲ. ಕೋವಿಡ್ ದೊಡ್ಡ ಪ್ರಮಾಣದಲ್ಲಿ ಹರಡಿತ್ತು, ಆದರೆ ಸಾವಿನ ಸಂಖ್ಯೆ ಎಷ್ಟಿತ್ತು? 1%, 2%, 3% ಈ ಥರ ಇತ್ತು. 100 ಜನರಿಗೆ ಬಂದರೆ 1, 2, 3 ಜನ ಈ ಥರ ಪ್ರಾಣ ಕಳ್ಕೊಳ್ತಿದ್ರು. ಆದರೆ ಇದರಲ್ಲಿ 95% ಇದೆ ಸಾವಿನ ಪ್ರಮಾಣ. ಅದು ಆತಂಕ ಜಾಸ್ತಿ ಆಗೋ ಕಾರಣ ಆಗಿದೆ. ಏನಿದು ಬ್ರೈನ್ ಈಟಿಂಗ್ ಅಮೀಬಾ? ಮೆದುಳಿಗೆ ನುಗ್ಗೋದು ಹೇಗೆ? ಸ್ನೇಹಿತರೆ, ಆರಂಭದಲ್ಲೇ ಹೇಳಿಬಿಡ್ತೀವಿ, ಭಯ ಪಡೋ ಅಗತ್ಯ ಇಲ್ಲ. ಯಾವುದೇ ಆತಂಕಕಾರಿ ಸನ್ನಿವೇಶ ಬಂದಾಗಲೂ ಕೂಡ ಭಯ ಪಡೋದಕ್ಕಿಂತ ಅದ್ರ ಬಗ್ಗೆ ನಾಲೆಜ್ ಗಳಿಸ್ಕೊಂಡಿರೋದು ತುಂಬ ಮುಖ್ಯ. ಹಾಗಾಗಿ ನೀವು ಭಯಭೀತಗೊಳ್ಬೇಡಿ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರಿ, ನಾಲೆಜ್ ನಿಮಗಿರಲಿ. ನಿಮ್ಮಲ್ಲಿ ಅಮೀಬಾ ಬಗ್ಗೆ ಸಾಕಷ್ಟು ಜನ ಸ್ಕೂಲ್ನಲ್ಲಿ ಕೇಳಿರ್ಬೋದು. ನಿರ್ದಿಷ್ಟ ಆಕಾರ ಇಲ್ದಿರೋ ಸೂಕ್ಷ್ಮಾಣು ಜೀವಿಗಳು. ಭೂಮಿಯಲ್ಲಿ ಈ ಥರ ಹಲವು ವಿಧದ ಅಮೀಬಾಗಳಿವೆ. ಅದರಲ್ಲಿ ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ ಅಮೀಬಾ ಅಂದರೆ ಅದು ಈ ಬ್ರೈನ್ ಈಟಿಂಗ್ ಅಮೀಬಾ, ಮೆದುಳು ತಿನ್ನೋ ಅಮೀಬಾ. ಇದನ್ನು ವೈಜ್ಞಾನಿಕವಾಗಿ ನೆಗ್ಲೇರಿಯಾ ಫೌಲೇರಿ ಅಂತ ಕರೆಯಲಾಗುತ್ತೆ. ಮೊದಲ ಬಾರಿ 1960ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಐಡೆಂಟಿಫೈ ಮಾಡಲಾಯಿತು. ಈಗ ಕೇರಳದಲ್ಲಿ ಹಾವಳಿ ಹಿಡಿತಾ ಇದೆ. ಕೇವಲ 7ರಿಂದ 10 ಮೈಕ್ರೋಮೀಟರ್ ಉದ್ದವಾಗಿರೋ ಈ ಅಮೀಬಾಗಳು ಮನುಷ್ಯನ ಜೀವಕೋಶಕ್ಕಿಂತ ಚಿಕ್ಕವು. ಇವು ಥರ್ಮೋಫಿಲಿಕ್ ಆಗಿರೋದ್ರಿಂದ ಬೆಚ್ಚಗಿನ ಸಿಹಿ ನೀರಿನಲ್ಲಿ, ಅದರಲ್ಲೂ ಕೂಡ ಶುದ್ಧ ನೀರಲ್ಲೇ ಹೆಚ್ಚಾಗಿ ವಾಸ ಮಾಡ್ತವೆ. ಅಂದರೆ ಕೊಳ, ಕೆರೆ, ನದಿ, ಬಿಸಿ ನೀರಿನ ಬುಗ್ಗೆ, ಜೊತೆಗೆ ಸರಿಯಾಗಿ ನಿರ್ವಹಣೆ ಮಾಡದ ಸ್ವಿಮ್ಮಿಂಗ್ ಪೂಲ್ನಲ್ಲೂ ಕೂಡ ವಾಸ ಮಾಡ್ತವೆ. ಈ ನೀರಿನ ಮೂಲಗಳಲ್ಲಿ ಮನುಷ್ಯ ಇಳಿದಾಗ ಮೂಗಿನ ಮೂಲಕ ದೇಹ ಪ್ರವೇಶ ಮಾಡ್ತವೆ. ಮೂಗಿಂದ ಸೀಗಿದ ಇವುಗಳು ಎಲ್ಲಿ ಗೊತ್ತಾ ಹೈವೇ ಹಿಡಿಯೋದು? ಮೆದುಳಿಗೆ. ಮೆದುಳಿನ ಕಡೆಗೆ ಟ್ರಾವೆಲ್ ಮಾಡ್ತವೆ. ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ಮೂಗಿನ ಮೂಲಕ ಎಂಟ್ರಿ ಆದರೆ ಸೀದಾ ಶ್ವಾಸಕೋಶಕ್ಕೆ ಹೋಗಬೇಕಲ್ವಾ? ಹೈವೇ ಇರೋದು ಅಲ್ಲಿಗಲ್ವಾ? ಮೆದುಳಿಗೆ ಹೆಂಗ್ರಿ ಹೈವೇ ಇರುತ್ತೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಆ ರೀತಿ ಆಗ ಕಾರಣ ಅವುಗಳಿಗೆ ಬೆಚ್ಚಗಿನ ವಾತಾವರಣ ಬೇಕು. ನಮ್ಮ ಮೆದುಳಿನ ಸರಾಸರಿ ತಾಪಮಾನ 38.5 ಡಿಗ್ರಿ ಸೆಂಟಿಗ್ರೇಡ್. ಆದರೆ ಶ್ವಾಸಕೋಶದಲ್ಲಿ ತಾಪಮಾನ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಶ್ವಾಸಕೋಶಕ್ಕೆ ಹಲವು ಸೂಕ್ಷ್ಮಾಣು ಜೀವಿ ಎಂಟ್ರಿ ಕೊಡ್ತಿರೋದ್ರಿಂದ ಅಲ್ಲಿ ರೋಗ ನಿರೋಧಕ ಶಕ್ತಿ ವೇಗವಾಗಿ
ಕಾರ್ಯಪ್ರವೃತ್ತವಾಗುತ್ತೆ, ಅಮೀಬಾವನ್ನು ಹೊಡೆದು ಹಾಕಿಬಿಡುತ್ತೆ ಅದು ಹೋದ ತಕ್ಷಣ. ಇನ್ನು ಬಾಯಿ ಮೂಲಕ ದೇಹ ಪ್ರವೇಶ ಮಾಡಿದರೂ ಕೂಡ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಸಿಡಿಕ್ ಕಾರಣದಿಂದಾಗಿ ನೆಗೆದು ಬಿದ್ದು ಹೋಗುತ್ತೆ ಇದು. ಹೀಗಾಗಿ ಇವುಗಳಿಗೆ ಸೇಫ್ ಪ್ಲೇಸ್ ಮೆದುಳಿಗೆ ಹೋದರೆ ಇವುಗಳನ್ನು ಫೈಟ್ ಮಾಡೋಕ್ಕೆ ಮೆದುಳಿನ ಕೈಲಿ ಆಗಲ್ಲ. ಹೀಗಾಗಿ ಮೆದುಳಿಗೆ ನುಗ್ಗಿ ಅವುಗಳನ್ನು ತಿನ್ನೋಕೆ ಶುರು ಮಾಡ್ತವೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನು ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೆದುಳಿನ ಜೀವಕೋಶವೇ ಆಹಾರ. ಮೊದಲಿಗೆ ಈ ಬ್ರೈನ್ ಈಟಿಂಗ್ ಅಮೀಬಾ ಪ್ರೋಟೀನ್ ಸಹಾಯದಿಂದ ಮೆದುಳಿನಲ್ಲಿರೋ ನ್ಯೂರಾನ್, ನರಕೋಶ ಮತ್ತು ಗ್ಲಿಯಾಲ್ ಸೆಲ್ಗಳಿಗೆ ಅಂಟಿಕೊಳ್ಳುತ್ತೆ. ಎರಡನೇ ಹಂತದಲ್ಲಿ ತಾನು ಅಂಟಿಕೊಂಡಿರೋ ಸೆಲ್ನ ಸುತ್ತಲೂ ಆವರಿಸಿಕೊಂಡು ತಿನ್ನೋಕೆ ಶುರು ಮಾಡುತ್ತೆ. ಹೀಗೆ ಜೀವಕೋಶವನ್ನು ತಿನ್ನೋದಕ್ಕಾಗಿ ಇದರಲ್ಲಿ ಅಮೀಬೋಸ್ಟಮ್ ಅನ್ನೋ ವಿಶೇಷ ರಚನೆ ಇದೆ. ಇದನ್ನ ಜೀವಕೋಶ ತಿನ್ನೋ ಬಾಯಿ ಅಂತ ಕೂಡ ಕರೆಯಲಾಗುತ್ತೆ. ಅಲ್ಲದೆ ನೇರವಾಗಿ ಜೀವಕೋಶಗಳನ್ನ ತಿನ್ನೋದ್ರ ಜೊತೆಗೆ ಎನ್ಸೈಮ್ಸ್, ಕಿಣ್ವಗಳನ್ನ ಅದು ಕೂಡ ರಿಲೀಸ್ ಮಾಡುತ್ತೆ. ಇದು ಕಿಣ್ವಗಳನ್ನ ಈ ಮೂಲಕ ಅಕ್ಕಪಕ್ಕದ ಜೀವಕೋಶಗಳನ್ನ ಕೂಡ ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ಇವು ಡೇಂಜರಸ್. 1 ರಿಂದ 14 ದಿನ ಇದರ ಇನ್ಕ್ಯುಬೇಷನ್ ಪೀರಿಯಡ್. ಅಂದರೆ ಇಷ್ಟು ದಿನದಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಸಾಮಾನ್ಯವಾಗಿ ರೋಗ ಕಾಣಿಸ್ಕೊಂಡ 3 ರಿಂದ 7 ದಿನದಲ್ಲಿ ಸಾವು ಸಂಭವಿಸುತ್ತೆ. ಇದು ಅಪರೂಪದ ಕಾಯಿಲೆ ಆಗಿದ್ರು ಕೂಡ ಡೇಂಜರಸ್. ಯಾಕಂದರೆ ಸೋಂಕಿತರಲ್ಲಿ 95%ಗೂ ಅಧಿಕ ಜನ ಪ್ರಾಣ ಕಳ್ಕೊಳ್ತಾರೆ. ರೋಗ ಲಕ್ಷಣಗಳು ಎಲ್ಲ ಕಾಯಿಲೆಗಳಂತೆ ಈ ಅಮೀಬಾದಿಂದ ಕೂಡ ಹೆಚ್ಚಿನ ಜ್ವರ, ತಲೆನೋವು, ವಾಂತಿ, ಕುತ್ತಿಗೆ ಭಾಗ ಗಟ್ಟಿಯಾಗಿ ಹಿಡ್ಕೊಂಡಂತಾಗೋದು, ಅತಿಯಾದ ಗೊಂದಲ, ಭ್ರಮೆಯಂಥ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲ ಬಾರಿ ಮೆದುಳಲ್ಲಿ ಉರಿ ಕೂಡ ಕಾಣಿಸ್ಕೊಳ್ಬೋದು. ಆದರೆ ಸೋಂಕಿನ ತೀವ್ರತೆ ಹೆಚ್ಚಾಯಿತು ಅಂದರೆ ಬ್ರೈನ್ ತನ್ನ ಕಾನ್ಷಿಯಸ್ನ ಕಳ್ಕೊಂಡು ಕೋಮಾಗೆ ಜಾರುತ್ತೆ. ಮೆದುಳಿನ ಜೀವಕೋಶದ ಒಳಗೆ ಅಥವಾ ಅದರ ಸುತ್ತ ದ್ರವರೂಪದ ವಸ್ತು ಸಂಗ್ರಹ ಆಗಿ ಎಲ್ಲ ಪರಿಸ್ಥಿತಿ ಹದಗೆಡೋಕೆ ಶುರುವಾಗುತ್ತೆ. ಇದರಿಂದ ತಲೆಬುರುಡೆ ಒಳಗಡೆ ಏನೋ ಸಿಡಿದು ಹೋಗುತ್ತೆ ಅನ್ನೋ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಈ ಅಮೀಬಾಗಳು ಬ್ರೈನ್ ಸ್ಟೆಮ್ಗೆ ಹರಡಿದ್ರೆ ಉಸಿರಾಟದ ವೈಫಲ್ಯ ಕೂಡ ಆಗೋ ಅಪಾಯ ಇರುತ್ತೆ. ತಡೆಗಟ್ಟೋದು ಹೇಗೆ ಸ್ನೇಹಿತರೆ? ಬ್ರೈನ್ ಈಟಿಂಗ್ ಅಮೀಬಾ ಸೋಂಕು ತುಂಬ ಅಪಾಯಕಾರಿಯಾಗಿರೋದ್ರಿಂದ ಅದು ಬರದಂತೆ ತಡೆಗಟ್ಟೋದು ಹೇಗೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ನೀರಿಗೆ ಇಳಿದಾಗ ಮೂಗಿನವರೆಗೆ ನೀರು ಬರದಂತೆ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಇದು ಬ್ರೈನ್ಗೆ ಎಂಟ್ರಿ ಕೊಡೋಕೆ ಇರೋ ಏಕೈಕ ಮಾರ್ಗ ನಿಮ್ಮ ಮೂಗು. ಮುಖ ವಾಶ್ ಮಾಡೋಕೆ ಯಾವುದೇ ಕಾರಣಕ್ಕೂ ಸಾಮಾನ್ಯ ನಲ್ಲಿ ನೀರನ್ನು ಬಳಸಬಾರ್ದು. ಕುದಿಸಿ ಆರಿಸಿದ ನೀರನ್ನು ಬಳಸೋದು ಉತ್ತಮ ಅಂತ ಹೇಳ್ತಾರೆ. ಇನ್ನು ಕೆರೆ, ಕೊಳ, ಸ್ಲೋ ಮೂವಿಂಗ್ ಇರಿಗೇಷನ್ ಟ್ಯಾಂಕ್ಸ್, ಬಿಸಿ ನೀರಿನ ಬುಗ್ಗೆಗಳಲ್ಲಿ ಇಳಿಯೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಇವುಗಳು ಶುದ್ಧ ನೀರಿನ ಜೊತೆಗೆ ತೇವಾಂಶ ಭರಿತ ಮಣ್ಣಲ್ಲೂ ಕೂಡ ವಾಸ ಮಾಡ್ತವೆ. ಹೀಗಾಗಿ ಮಕ್ಕಳು ಇದರಲ್ಲಿ ಆಟ ಆಡದಂತೆ ಎಚ್ಚರಿಕೆ ವಹಿಸೋದು ಕೂಡ ಮುಖ್ಯ. ಇನ್ನು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕನಿಷ್ಠ 1 ppm ಪಾರ್ಟ್ಸ್ ಪರ್ ಮಿಲಿಯನ್ ಕ್ಲೋರಿನ್ ಮೇಂಟೈನ್ ಮಾಡಬೇಕು. ಜೊತೆಗೆ pH ಲೆವೆಲ್ 7 ರಿಂದ 7.8 ನಡುವೆ ಇಟ್ಕೊಳ್ಳೋದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ. ಮನೆಯಲ್ಲೂ ಕೂಡ ದೀರ್ಘಕಾಲ ಬಳಕೆಯಲ್ಲಿ ಇಲ್ಲದ ನಲ್ಲಿ ಮತ್ತು ವಾಟರ್ ಹೀಟರ್ನ ಬಳಸುವಾಗ ಒಮ್ಮೆ ಅದನ್ನು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕು. ಚಿಕಿತ್ಸೆ ಏನು ಸ್ನೇಹಿತರೆ? ಚಿಕಿತ್ಸೆ ಇಲ್ಲ ಪರ್ಟಿಕ್ಯುಲರ್. ಈ ಬ್ರೈನ್ ಈಟಿಂಗ್ ಅಮೀಬಾಗೆ ಪರ್ಟಿಕ್ಯುಲರ್ ಆಗಿ ಒಂದು ಮೆಡಿಸಿನ್ ಅಂತಿಲ್ಲ. ಹೀಗಾಗಿ ವೈದ್ಯರು ಇದಕ್ಕೆ ಕಾಂಬಿನೇಷನಲ್ ಡ್ರಗ್ ಥೆರಪಿ ಮೂಲಕ ಗುಣಪಡಿಸೋ ಪ್ರಯತ್ನ ಮಾಡ್ತಾರೆ. ಸೋಂಕಿನ ಲಕ್ಷಣ ಕಂಡು ಬಂದ ತಕ್ಷಣ ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತಾರೆ. ಮೊದಲಿಗೆ ವೈದ್ಯರು CT ಅಥವಾ MRI ಸ್ಕ್ಯಾನ್ ಮೂಲಕ ಬ್ರೈನ್ನಲ್ಲಿ ಆಗಿರೋ ಡ್ಯಾಮೇಜನ್ನು ಪತ್ತೆ ಮಾಡ್ತಾರೆ. ಜೊತೆಗೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ CSF ಅನಾಲಿಸಿಸ್ ಹಾಗೆ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ಗಳ ಮೂಲಕ ಅಮೀಬಾಗಳ ಇರುವಿಕೆಯನ್ನು ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ. ಒಂದು ವೇಳೆ ಅಗತ್ಯ ಬಿದ್ದರೆ ಅಪರೂಪಕ್ಕೆ ಬ್ರೈನ್ ಬಯಾಪ್ಸಿಯನ್ನು ಕೂಡ ನಡೆಸಲಾಗುತ್ತೆ. ಅಂದರೆ ಸಣ್ಣದಾಗಿ ಏನಾದರೂ ಇನ್ಸ್ಟ್ರೂಮೆಂಟ್ನ ಒಳಗೆ ಕಳಿಸಿ ಬ್ರೈನ್ನ ಆ ಜಾಗದ ಸ್ಯಾಂಪಲನ್ನು ಕೂಡ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಎರಡನೇದಾಗಿ ಅಮೀಬಾ ಇದೆ ಅಂತ ಗೊತ್ತಾದ ತಕ್ಷಣ ಆ್ಯಂಟಿ ಅಮೀಬಿಕ್ ಡ್ರಗ್ ಥೆರಪಿಯನ್ನು ಶುರು ಮಾಡಲಾಗುತ್ತೆ. ಏನು ICUನಲ್ಲಿ ಉಸಿರಾಟ ಮತ್ತು ಎಲೆಕ್ಟ್ರೋಲೈಟ್ ಆ್ಯಂಡ್ ಮೆಟಬಾಲಿಕ್ ಸಪೋರ್ಟ್ ಕೊಡಲಾಗುತ್ತೆ. ಆದರೂ ಕೂಡ ಸ್ನೇಹಿತರೆ 95% ಮರಣ ಪ್ರಮಾಣ ಇರೋದ್ರಿಂದ ಬರದೇ ಇರದಂತೆ ನೋಡಿಕೊಳ್ಳೋದು ತುಂಬ ಮುಖ್ಯ. ಹಾಗಾಗಿ ಇದ್ರ ಬಗ್ಗೆ ನಾಲೆಜ್ ಇರೋದು ತುಂಬ ಮುಖ್ಯ ನಿಮಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ವರದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಆತಂಕ ಪಡೋ ಅಗತ್ಯ ಇಲ್ಲ, ಆದರೆ ಎಜುಕೇಟೆಡ್ ಆಗಿರೋದು ಮುಖ್ಯ. ಈ ಟಾಪಿಕ್ನಲ್ಲಿ ನಾವು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ಶೇರ್ ಮಾಡಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.